ಗೌರವಾನ್ವಿತ ನ್ಯಾಯಾಧೀಶರಾದಂಥ ಆರ್ ಪಿ ಗೌಡ ಸಾಹೇಬರು ನಡೆಸ್ಕೊಡ್ಬೇಕಂತ ನಾನು ಅವರಲ್ಲಿ ಕೇಳ್ಕೊಳ್ತೀನಿ. ನಮಸ್ಕಾರ. ವಿಶ್ವದಲ್ಲಿ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾದ ಭಾರತಕ್ಕೆ ಆ ಪ್ರಜಾಪ್ರಭುತ್ವದ ಬುನಾದಿಯಾದ ಸರ್ವಶ್ರೇಷ್ಠ ಸಂವಿಧಾನವನ್ನು ಅಳವಡಿಸಿಕೊಂಡಂತಹ ದಿನ ಈ ನವೆಂಬರ್ 26. 1949ರಲ್ಲಿ ನವೆಂಬರ್ 26ರಂದು ನಮ್ಮ ಸಂವಿಧಾನವನ್ನು ಅಳವಡಿಸಿಕೊಳ್ಳಲಾಯಿತು. ಇದರಿಂದಾಗಿ ನಾವು ಪ್ರತಿ ವರ್ಷ ನವೆಂಬರ್ 26ರಂದು ಸಂವಿಧಾನ ದಿನಾಚರಣೆಯನ್ನು ಮಾಡ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಂಗವಾಗಿ ಈ ದಿನ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಹಾಗೂ ಜಿಲ್ಲಾ ವಕೀಲರ ಸಂಘ ಬೀದರ್ ಇವರ ಒಂದು ಸಂಯುಕ್ತಾಶ್ರಯದಲ್ಲಿ ಸಂವಿಧಾನ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಬೇಕು ಅಂತ ನಮ್ಮ ಗೌರವಾನ್ವಿತ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರನ್ನು ಕೇಳಿಕೊಂಡಾಗ ಶ್ರೀಯುತ ಕಾಡ್ಲೂರು ಸತ್ಯನಾರಾಯಣಾಚಾರ್ಯ ಸಾಹೇಬರು ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬರಲು ಒಪ್ಪಿಕೊಂಡಿದ್ದು, ಅವರನ್ನು ಹೃದಯಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅವರಿಗೆ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಅಶೋಕ್ ಮಾನೂರೆ ಅವರು ಒಂದು ಹೂಗುಚ್ಛ ಕೊಡೋದ್ರ ಮೂಲಕ ಅವ್ರನ್ನ ಸ್ವಾಗತಿಸಬೇಕು ಅಂತ ಕೋರ್ಕೊಳ್ತಾ ಇದ್ದೇನೆ. ಇಂದು ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀಯುತ ಡಾಕ್ಟರ್ ದೇವಿದಾಸ್ ಜಿ ಮಾಲೆ, ಇವರು ಫ್ಯಾಕಲ್ಟಿ ಆಫ್ ಲಾ ದ ಡೀನ್ ಮತ್ತು ಚೇರ್ಮನ್ ಆಗಿದ್ದಾರೆ. ಅವರು ಈಸ್ ಆಲ್ಸೋ ಇನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಲಾ ಗುಲ್ಬರ್ಗಾ ಯೂನಿವರ್ಸಿಟಿ. ಇವರು ಕೂಡ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಬಂದು ಆಸನವನ್ನು ಅಲಂಕರಿಸಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮದಲ್ಲಿ ಅವರು ಒಂದು ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದವರು ನಮ್ಮ ಗುಲ್ಬರ್ಗಾ ಯೂನಿವರ್ಸಿಟಿಯಲ್ಲಿ ಡೀನ್ ಆಗಿರೋ ಒಂದು ಕಾರಣದಿಂದ ಮತ್ತು ಈ ಕಾರ್ಯಕ್ರಮಕ್ಕೆ ಅವರು ಉಪಸ್ಥಿತಿ ಇರುವ ಕಾರಣ ಅವರಿಗೆ ಒಂದು ಚಿಕ್ಕ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಎಲ್ಲರೂ ಸಹಕರಿಸಬೇಕಾಗಿ ಕೋರ್ಕೊಳ್ತೇನೆ. ಸಾಧನೆ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ, ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ, ಚಪ್ಪಾಳೆ ಚಪ್ಪಾಳೆ. ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂತಹ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಮತ್ತು CJM ರವರಾದ ಶ್ರೀಮತಿ ಜರೀನಾ ಇವರಿಗೆ ಸಹ ನಾನು ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅವರಿಗೆ ಶ್ರೀಮತಿ ಅನಿತಾ ಮುಲ್ಗೆ ಮೇಡಮ್ ವಕೀಲರು ಹೂಗುಚ್ಛ ನೀಡೋದ್ರ ಮೂಲಕ ಹೃತ್ಪೂರ್ವಕವಾಗಿ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕಂಥ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಕಾರ್ಯದರ್ಶಿಗಳಾಗಿರ್ತಕ್ಕಂಥ TP ಸಿದ್ದರಾಮ ಅವರಿಗೆ ಸಹ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದು, ಅವರಿಗೆ ಶಿವಶರಣಪ್ಪ ಪಾಟೀಲ್ ಸೆಕ್ರೆಟರಿ ಅವರು ಹೂಗುಚ್ಛ ನೀಡೋದ್ರ ಮೂಲಕ ಸ್ವಾಗತ ಕೋರ್ಬೇಕಂತ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ 2ನೇ ಹೆಚ್ಚುವರಿ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀ ಅಬ್ದುಲ್ ಖಾದರ್ ಅವರು ಕೂಡ ಹಾಜರಿದ್ದಾರೆ. ಅವರಿಗೆ ಸಹ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ನಮ್ಮ ಜಿಲ್ಲಾ ವಕೀಲರ ಸಂಘದ ಉಪಾಧ್ಯಕ್ಷರಾದ ರವಿಕುಮಾರ್ ವಾಡೆ ಇವರು ಹೂಗುಚ್ಛ ನೀಡೋದ್ರ ಮೂಲಕ ಸ್ವಾಗತಿಸಬೇಕು ಅಂತ ಕೇಳ್ಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀ ಈಶ್ವರ್ ಮುಸಲ್ಮಾನಿ ಅವರು ಸಹ ಹಾಜರಿದ್ದಾರೆ. ಅವರಿಗೆ ಸಹ ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವರಿಗೆ ಶ್ರೀ ಕೃಷ್ಣ ಬಿರಾದಾರ್ ಇವರು ಹೂಗುಚ್ಛ ನೀಡೋದ್ರ ಮೂಲಕ ಸ್ವಾಗತ ಕೋರಬೇಕಂತ ಕೋರ್ಕೊಳ್ತೇನೆ. ಈ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದಂತಹ ಶ್ರೀ ವಿನಾಯಕ್ ವನಕಾಂಡೆ ಅವರು ಕೂಡ ಹಾಜರಿದ್ದಾರೆ. ಅವರಿಗೆ ಹೃದಯಪೂರ್ವಕವಾಗಿ ಸ್ವಾಗತ ಕೋರ್ತಾ ಇದ್ದೇನೆ. ಅವರಿಗೆ ಅಬ್ದುಲ್ ಹಫೀಜ್ ಖಜಾಂಚಿಗಳು ಅವರಿಗೆ ಹೂಗುಚ್ಛ ನೀಡೋದ್ರ ಮೂಲಕ ಸ್ವಾಗತ ಕೋರಬೇಕು ಅಂತ ಕೋರ್ಕೊಳ್ತೇನೆ. ಸ್ವಾಗತ ಬಯಸ್ತಾ ಇದ್ದೇವೆ.
ಶ್ರೀ ರವಿಕುಮಾರ್ ಕೂಡ ಈ ಕಾರ್ಯಕ್ರಮದಲ್ಲಿ ಹಾಜರಿರ್ತಕ್ಕ ಕಿರಿಯ ವಕೀಲರು ಹಾಗೂ ಎಲ್ಲ ಪತ್ರಿಕಾ ಮಿತ್ರರಿಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಗೂ ಮತ್ತು ಎಲ್ಲ ಇಲ್ಲಿ ನಡೆದಿರ್ತಕ್ಕಂಥ ಇತರ ಎಲ್ಲ ಜನರಿಗೂ ಸಹ ಸ್ವಾಗತವನ್ನು ಕೋರ್ತಾ ನನ್ನ ಈ ಸ್ವಾಗತ ಭಾಷಣ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಇವಾಗ ನಮ್ಮ ಸಂಘದ ಉಪಾಧ್ಯಕ್ಷರಾದಂಥ ರವಿಕುಮಾರ್ ವಾಡಿಯವರು RP ಗೌಡ ನ್ಯಾಯಾಧೀಶರಿಗೆ ಹೂಗುಚ್ಛ ಕೊಡುವ ಮುಖಾಂತರ ಸ್ವಾಗತಿಸಬೇಕಂತ ಅವರಲ್ಲಿ ಕೇಳ್ಕೊಳ್ತೀವಿ. ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಿಗೆ ಆಗಮಿಸಿದಂಥ ಗೌರವಾನ್ವಿತ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ಕಡಲೂರು ಸತ್ಯನಾರಾಯಣಾಚಾರ್ಯರು ಉದ್ಘಾಟನಾ ಲಸಿಕೆ ನೀರು ಏರುವ ಮುಖಾಂತರ ಉದ್ಘಾಟಿಸಿ ಲಸಿಕೆ ನೀರು ಏರುವ ಮುಖಾಂತರ ಉದ್ಘಾಟಿಸಿದಂಥ ಪ್ರಧಾನ ಮತ್ತು ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂಥ ಕಡಲೂರು ಸತ್ಯನಾರಾಯಣಾಚಾರ್ಯರು ಅವರಿಗೆ ಇವಾಗ ಉದ್ಘಾಟನಾ ನುಡಿಯನ್ನು ಮಾನ್ಯ ನ್ಯಾಯಾಧೀಶರು ನೆರವೇರಿಸಿಕೊಡ್ಬೇಕಂತ ಅವ್ರಲ್ಲಿ ಕೇಳ್ಕೊಳ್ತೀವಿ. ಎಲ್ರಿಗೂ ಮಧ್ಯಾಹ್ನದ ನಮಸ್ಕಾರಗಳು. President of the function and President of the Bar Association Sri Ashok Malani, Chief Guest of this function, Devadas G. Male, Dean Faculty of Law and Chairman Department of Postgraduate Studies and Research in Law, Gulbarga University, Gulbarga. Am I audible? Purpose of construction of this building, more particularly this hall, has come today because all seats are occupied. Otherwise, there used to be only 10-15 audience on any given function. Probably this difference appears to be the chief guest of today's function presence over here. This is the difference a personality makes and how he impress upon the people around him and the obviously today's audience. I am conscious that every one of you, including me, are interested to hear him rather than hearing me. You have been hearing me since last 1.5 years, and you are getting bored also. Today is a very special occasion for every one of us. We are celebrating Constitution Day. We are happy to have this Constitution Day celebration. We got this Constitution for ourselves way back in the year 1950. The process of getting this Constitution, most of us have read through history and articles and sometimes through curriculum also. But none of us had an occasion to bestow our attention what would have been the position then. How those people who were responsible for this Constitution had suffered, what their sufferings were, let alone knowing about it. But all said and done,
it is we who are actually enjoying the fruits of that day, or at the cost of their sufferance, we are enjoying the benefit of the constitution that we have given to ourselves. This is in fact much earlier to bringing this constitution. The base for this constitution was the Government of India Act 1935, and after so many deliberations, it is a written constitution, as all of us know, and the representation was as per the then prevailing population. For 10 lakh people, one representation was given, and there were so many 389 members in Constitution Assembly. That started in 1946, and amongst them 93 of them were from princely states, and in fact the members of the drafting committee was headed by a great pioneer, Dr. B.R. Ambedkar, and other great personalities like K. Munshi, Muhammad Sadaullah Alladi, Krishna Swami Iyer and Gopala Swami Iyengar. All of them had their own difficulties and also had their say in the matter. And if you go through the papers of that constitution, you will come to know how difficult it was to convince the other members. Those members, Constituent Assembly members, what we read is only 389. But they were all representing a particular faction of the society, particular community or class from a different part of the entire country, having different culture and diversity that we had. So it was a very, what we read from that, it was very difficult for the members of the Constitutional Assembly to convince the other members of the, more particularly what is said in those papers that I had occasion to read from some of the books. Then it was not that the majority opinion was taken for coming to a conclusion. If there was used to be any difference of opinion, the other members used to convince, even if one person has got any raised objection for certain incorporation of certain clause, he used to be convinced. After convincing him, that particular clause or the chapter used to be incorporated and it was written. Why I am saying this? This is the beauty of the Indians. Unity in diversity. The 389 members representing, each one representing the then population of 10 lakhs. You can just calculate what amount of faith each member were reposed by the respective people. This has been continued even now also with this entire book having come to us, and we have given to ourselves. With this history behind, ultimately it took almost 2 years, 11 months, 18 days to write this constitution, and it's the only document, it's the longest handwritten document in the world. As we all know, initially the word socialist was not a part of the preamble of the Indian Constitution. It is only after the 42nd amendment the socialist was also incorporated. And most of the things that we see is, and both what we concentrate in today's everyday life is part 3 and part 4 of the Constitution. The rest of the, of course, with the total sort of preamble itself. It is part 3 and part 4 of the chapters take care of the rest of the
constitution, and the rest of the constitution is virtually, actually we can say it's more of procedural in nature, and of course having teeth of controlling the other relevant provisions wherever it is necessary. Probably my learned speaker may agree with me, but or he may have his own difference of opinion. That's the constitution itself. What we read is now it has become very difficult for every one of us to think and read in a different. It is because perception changes from as we pass on. What is the present value? It may be what was yesterday's value. What is going to be tomorrow's value? They all have to be taken into consideration. One point I would like to impress upon here: there are so many members from the Karnataka also, such as Sri K.C. Reddy, Hanmantaya, and different parts of people were also there. Late Hanmantaya, respected man, always gave more importance about culture, language, and administration. He wanted to bring in a purity and corruption-free approach. But why I am impressing on this aspect is, Constitution happens to be the mother of all the legislations. Out of that, we have many number of legislation to ourselves. But where things are practicality of those legislations, when we look at it, we feel sometimes sorry for it. What happened yesterday and day before yesterday in throughout state, in more particularly in Kolkata, is really shocking. How the corruption is going on, it is very difficult to control. In the background of this, if you look at ourselves as to whether we are really respecting the Constitution, whether we are really following the Constitution, the spirit of the Constitution with which the then members of the Constitution Assembly had taught and given to us. With this, rather with a heavy heart, I inaugurate this function, leaving open for the growing minds here to think over as to where we are failing. It is everybody's responsibility to adhere to the principles of Constitution in its spirit, word and spirit. If you do not do it, it is not only just now, yesterday and today we are seeing in the paper. This document is not just for the lawyers, advocates community or for judges. It is for every citizen. It is every citizen's responsibility to respect and live up to the expectation of this great constitution, great document, Constitution of India. With these few words, I thank you very much for the organizer for giving me this opportunity to speak few words about the Constitution. Thank you very much. ಧನ್ಯವಾದಗಳು ನ್ಯಾಯಾಧೀಶರಿಗೆ ಉದ್ಘಾಟನೆ ಮಾಡಿರುವುದಕ್ಕೆ. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಅಧಿಕಾರಿ ಕೆ.ಪಿ. ಸಿದ್ದರಾಮ ಸಾಹೇಬರು. ಎಲ್ಲರಿಗೆ ನಮಸ್ಕಾರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗೌರವವಂತರಿಗೆ ವಂದಿಸುತ್ತಾ, ಕೊನೆಯದಾಗಿ ನನಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನಮ್ಮ ಉಪಾಧ್ಯಕ್ಷರೇ ಮಾಡಬೇಕಾಗಿತ್ತು, ಅವರಿಗೆ ಉಪಾಧ್ಯಕ್ಷರ ಬದಲಾಗಿ ನಾನು ಮಾಡ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ, ಆ್ಯಸ್ ಎ ಮೆಂಬರ್ ಸೆಕ್ರೆಟರಿ ನಾವು ಒಂದು ಸ್ವಲ್ಪ ಕಾರ್ಯಕ್ರಮದ ಬಗ್ಗೆ ನೋಡಬೇಕಾಗುತ್ತೆ. ಅದಕ್ಕಾಗಿ ಈಗ ಏನಾಯಿತು ಅಂತ ಹೇಳಿದ್ರೆ, ಇಷ್ಟೊತ್ತು ಸಂವಿಧಾನದ ಬಗ್ಗೆ ಬಹಳಷ್ಟು ವಿಚಾರ ನಮಗೆ ತಿಳ್ಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು.
ನಮ್ಮ ಗೌರವಾನ್ವಿತ PDG ಸಾಹೇಬರು ಹೇಳಿದಂಗೆ ಬಹುಶಃ ನಾನು ಇಲ್ಲಿ ಬೀದರ್ಗೆ ಬಂದ ಮೇಲೆ ಈ ಹಾಲ್ನಲ್ಲಿ ಇಷ್ಟು ಜನ ಕೂತಿದ್ದು ಫಸ್ಟ್ ಟೈಮ್. ಈ ನಮ್ಮ ಫೀಲ್ಡ್ನಲ್ಲಿ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗ್ಬೋದು. ಸೊ ಎಲ್ಲಿಯೋ ನಿಮ್ಮ ಒಂದು ರೆಸ್ಪಾನ್ಸ್ ತುಂಬಾ ಚೆನ್ನಾಗಿದೆ. ಈ ಒಂದು ಕಾರ್ಯಕ್ರಮ ಅಷ್ಟೇ ಮಹತ್ವದಾಗಿತ್ತು. ನಾನು ಯಾವಾಗಲೂ ಹೇಳ್ತಾ ಇದ್ದೆ, ನಮ್ಮ ಭಾರತ ಸಂವಿಧಾನದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಮೊದಲು ನಾನು ಒಂದು ವಿಷಯ ಯಾವಾಗಲೂ ಹೇಳ್ತೇನೆ, ಏನಂತ ಹೇಳಿದ್ರೆ ನಮ್ಮ ಭಾರತದ ಸಂವಿಧಾನ ಒಂದು ಅದ್ಭುತ ಸಂವಿಧಾನ. ಯಾಕೆ ಅದ್ಭುತ ಆಯಿತು ಅಂತ ಹೇಳಿದ್ರೆ ನಮ್ಮ ಗೌರವಾನ್ವಿತ ಟೀಮ್ ಸಾಹೇಬ್ ಹೇಳಿದಾಗೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ರೀಚ್ ಆಗಿದೆ. ಸಮಾಜದ ಕಟ್ಟಕಡೆಯ ವ್ಯಕ್ತಿ ನಮ್ಮ ಹಿಂದಿನ ಆಡಳಿತ ವ್ಯವಸ್ಥೆಯಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಯಾವ ವ್ಯಕ್ತಿ ವ್ಯವಸ್ಥೆಯಿಂದ ಆಡಳಿತ ವ್ಯವಸ್ಥೆ ಆಗಿರ್ಬೋದು, ಸಾಮಾಜಿಕ ವ್ಯವಸ್ಥೆ ಆಗಿರ್ಬೋದು, ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು, ಪ್ರತಿಯೊಂದು ಹಂತದಲ್ಲಿ ವ್ಯವಸ್ಥೆಯಿಂದ ದೂರ ತಳ್ಳಲ್ಪಟ್ಟಂತ ವ್ಯಕ್ತಿ, ವ್ಯವಸ್ಥೆಯ ಯಾರಿಗೆ ರೀಚ್ ಆಗಿಲ್ಲ ಅಂತಹ ವ್ಯಕ್ತಿಗಳಿಗೆ ಸಹಿತ ನಮ್ಮ ಭಾರತ ಸಂವಿಧಾನ ರೀಚ್ ಆಗಿದೆ. ಅದರ ಆಶಯದಲ್ಲಿ ನಮ್ಮ ಎಲ್ಲ ಸರ್ಕಾರಗಳು ನಡೀತಾ ಇದೆ. ಅದಕ್ಕಾಗಿ ನಾವು 1.5 ತಿಂಗಳ ಪ್ಯಾನ್ ಇಂಡಿಯಾ ಕಾರ್ಯಕ್ರಮದಲ್ಲಿ ಎಲ್ಲ ಕಡೆಗೆ ಹೇಳ್ತೀವಿ. ನಮ್ಮ ಅಧ್ಯಕ್ಷರು ನಮ್ಮದು ಒಂದೇ ಸ್ಲೋಗನ್ ಇದೆ, ನಮ್ಮ ಏನಂತ ಹೇಳಿದ್ರೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನಾವು ರೀಚ್ ಆಗಬೇಕು ಅಂತ ಹೇಳಿ. ಖಂಡಿತವಾಗಿ ನಮ್ಮ ಸಂವಿಧಾನದ ಆಶಯ ಅದೇ ಆಗಿದೆ ಮತ್ತು ಅದು ರೀಚ್ ಸಹಿತ ಆಗಿದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳುತ್ತಾ, ನಮ್ಮ ಒಂದು DLSC ಅಥವಾ ಸ್ಟೇಟ್ ಲೀಗಲ್ ಸರ್ವಿಸ್ ಸೊಸೈಟಿಯ ಒಂದು ಸ್ಲೋಗನ್ ಏನಿದೆ, ಸರ್ವರಿಗೂ ನ್ಯಾಯ ಅಂತ ಹೇಳಿ, ಇನ್ ಆಲ್ ರೆಸ್ಪೆಕ್ಟ್. ಏನು ನಮ್ಮ PTKಯಲ್ಲಿ ಹೇಳಿದರೆ ಸಾಮಾಜಿಕ ನ್ಯಾಯ, ಆರ್ಥಿಕ ನ್ಯಾಯ ಮತ್ತು ಸಾಮಾಜಿಕ ನ್ಯಾಯ, ರಾಜಕೀಯ ನ್ಯಾಯ ಅಂತ ಹೇಳಿದರೆ ಇನ್ ಆಲ್ ರೆಸ್ಪೆಕ್ಟ್, ಸರ್ವರಿಗೂ ನ್ಯಾಯ ಅಂತ ಏನು ನಮ್ಮ ಒಂದು ಘೋಷವಾಕ್ಯ ಇದೆ. ಅದು ಇಂದು ನಾವು ಎಲ್ಲ ಸಮಾಜದ ವ್ಯಕ್ತಿಗಳು ಪ್ರತಿಯೊಬ್ಬ ಕಟ್ಟಕಡೆಯ ವ್ಯಕ್ತಿ ಸಹಿತ ಅನುಭವಿಸುತ್ತಿದ್ದಾನೆ ಅಂತ ಅನ್ನುವ ಒಂದು ನನ್ನ ಮಾತಿನೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಬಿಸಿ ಶೆಡ್ಯೂಲ್ನಲ್ಲಿ ಸಹಿತ ಆಗಮಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ನನ್ನನ್ನೆಲ್ಲರನ್ನು ಉದ್ದೇಶಿಸಿ ಹಿತನುಡಿಗಳು ಮತ್ತು ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ಬೋದು, ಅದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಆ ಒಂದು ಹಂಚಿಕೊಳ್ಳುವುದು ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಶೋಭೆಗೊಳಿಸಿದ್ದಕ್ಕಾಗಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಹಾಗೂ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಉಪನ್ಯಾಸವನ್ನು ಮಾಡಲಿಕ್ಕೆ ಬಂದಂತ ಡಾಕ್ಟರ್ ದೇವದಾಸ್ ಸಾಹೇಬರು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತಾಡಬೇಕಂತ ಕೇಳಿಕೊಂಡು ಬೀದರ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್ ಇವರು ಇರುವರ ಸಂಯುಕ್ತಾಶ್ರಯದಲ್ಲಿ ಇಂದು ಸಂವಿಧಾನ ದಿನಾಚರಣೆಯ ಒಂದು ಕಾರ್ಯಕ್ರಮ. ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಹಾಗೂ ಉದ್ಘಾಟಕರಾಗಿ ವೇದಿಕೆಯನ್ನು ಅಲಂಕರಿಸಿರುವ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಶ್ರೀಯುತ ಕಾಡ್ನೂರು ಸತ್ಯನಾರಾಯಣ ಚಾರಿ ಸರ್ ಅವರೇ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಸನ್ಮಾನ್ಯ ಶ್ರೀ ಅಶೋಕ್ ಮಾನೂರೆ ಅಧ್ಯಕ್ಷರು ಜಿಲ್ಲಾ ವಕೀಲರ ಸಂಘ ಬೀದರ್, ಹೀಗೆ ಸುಮಾರು 15 ಜನ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರೆಲ್ಲರ ಹೆಸರುಗಳು ಹೇಳುವುದು ಅಷ್ಟು ಭಾಳ ಟೈಮ್ ಇತ್ತು ಅಂತ ನಾನು ಭಾವಿಸಿ ಎಲ್ಲ ಗಣ್ಯರಿಗೆ ಗೌರವಪೂರ್ವಕ ವಂದನೆಗಳನ್ನು ಸಲ್ಲಿಸಿ ಈ ದಿನದ ಒಂದು ವಿಶೇಷತೆ ಕುರಿತು, ಸಂವಿಧಾನ ದಿನಾಚರಣೆ ಕುರಿತು ಇವತ್ತು ಏನು ಈ ಕಾರ್ಯಕ್ರಮ ಆಯೋಜನೆ ಆಗಿದೆ, ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ನ್ಯಾಯವಾದಿಗಳಿದ್ರಿ. ಅವರೆಲ್ಲರೂ ನನಗಿಂತ ಬಹಳಷ್ಟು ಹಿರಿಯ ವಯಸ್ಸಿನವರಿದ್ದಾರೆ. ಮತ್ತೆ ವೇದಿಕೆ ಮೇಲೂ ಕೂಡ ನನಗಿಂತ ಬಹಳಷ್ಟು ಹಿರಿಯರಿದ್ದಾರೆ. ಅವರು ವಕೀಲರ ಸಂಘದ ಒಂದು ಪದಾಧಿಕಾರಿಗಳಾಗಿರ್ಬೋದು, ವಿವಿಧ ಹಂತದ ನ್ಯಾಯಾಧೀಶರಾಗಿರ್ಬೋದು, ಹಾಗೂ ನನಗಿಂತ ವಯಸ್ಸಿನಲ್ಲಿ ಚಿಕ್ಕ
ನ್ಯಾಯಾಧೀಶರು ಕೂಡ, ಆಮೇಲೆ ವಕೀಲರ ಒಂದು ವೃತ್ತಿಯನ್ನು ಮಾಡುತ್ತಿರುವಂಥ ನ್ಯಾಯವಾದಿ ಕೂಡ ಈ ಕಾರ್ಯಕ್ರಮದಲ್ಲಿ ಸಾಕ್ಷಿಭೂತರಾಗಿದ್ದೀವಿ. ಸಂವಿಧಾನ ದಿನಾಚರಣೆ ಅಂದ ತಕ್ಷಣ ನಮಗೆ ತಟ್ಟನೆ ನೆನಪು ಬರುವುದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಕೊಡುಗೆಗಳು, ಸಂವಿಧಾನಕ್ಕೆ ಕೊಟ್ಟಂಥ ಕೊಡುಗೆಗಳು. ಹಾಗಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಏನು ಕೊಡುಗೆ ಸಂವಿಧಾನಕ್ಕೆ ಇತ್ತು ಮತ್ತು ಅವರ ಶ್ರಮ ಕುರಿತು ನಾವು ಇವತ್ತು ನೆನಪು ಮಾಡುವುದು ಬಹಳ ಅಗತ್ಯ ಎನಿಸ್ತದೆ. ಕಾರಣ ಏನಂತಂದರೆ, ಭಾರತ ದೇಶ ಬಹಳ ವಿಶಾಲವಾದಂಥ ದೇಶ, ಬಹಳ ಜನಸಂಖ್ಯೆಯುಳ್ಳ ದೇಶ, ಪ್ರದೇಶದಲ್ಲಿ ಭೌಗೋಳಿಕವಾಗಿ ಜನಸಂಖ್ಯೆಯ ಒಂದು ದೃಷ್ಟಿಯಿಂದ ಬಹಳ ವಿಶಾಲವಾದ ದೇಶ. ಈ ವಿಶಾಲ ದೇಶ ಇಷ್ಟಿದ್ರೂ ಕೂಡ ಈ ದೇಶದ ಒಂದು ಇತಿಹಾಸ ನಾವು ಮೆಲುಕು ಹಾಕ್ತಾ ಹೋದಾಗ ಈ ದೇಶ ಬಹಳಷ್ಟು ಸಂದರ್ಭಗಳಲ್ಲಿ ಪರಕೀಯ ಒಂದು ಆಳ್ವಿಕೆಗೆ ಗುರಿಯಾಗಿ ಅದು 1947ರಲ್ಲಿ ಆ ಒಂದು ದೇಶ ಸ್ವಾತಂತ್ರ್ಯ ಕಂಡಿತು ಅಂತ ನಾವು ಭಾವಿಸ್ತೀವಿ. ಪೂರ್ವಕಾಲದಿಂದ ಇಲ್ಲಿವರೆಗೆ ಭಾರತ ದೇಶ ಒಂದಿಲ್ಲ ಒಂದು ರೀತಿಯಲ್ಲಿ ಗುಲಾಮಗಿರಿಗೆ ಒಳಗಾಗಿತ್ತು. 3 ಹಂತದ ಒಂದು ಗುಲಾಮಗಿರಿಯನ್ನು ನಾವು ನೋಡ್ತೀವಿ. ಪ್ರಾಚೀನ ಕಾಲದಲ್ಲಿ ಈ ಭಾರತ ದೇಶ ಆರ್ಯರ ಒಂದು ಆಗಮನಕ್ಕೆ ಅವಕಾಶ ಕೊಟ್ಟು, ಮಧ್ಯಕಾಲಿನಲ್ಲಿ ಅರಬರ ಒಂದು ಆಳ್ವಿಕೆಗೆ ಅವಕಾಶ ಕೊಟ್ಟು, ಇತ್ತೀಚೆಗೆ ನವನಾಗರಿಕ ಒಂದು ಕಾಲದಲ್ಲಿ ಯುರೋಪಿಯನ್ರ ಒಂದು ಆಗಮನಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಎಲ್ಲ ಒಂದು ಏನು ಇನ್ವಾಜನ್ಸ್ ಅಂತ ನಾವು ಕರಿತೀವಿ, ಭಾರತ ದೇಶದ ಮೇಲೆ ಒಂದು ದಾಳಿಯನ್ನು ನಾವು ನೋಡ್ತೀವಿ. ಈ 3 ಇನ್ವಾಜನ್ಸ್ ಏನಿದಾವ ಅವೆಲ್ಲವೂ ಭಾರತದ ಒಂದು ಇತಿಹಾಸ, ಪರಂಪರೆ, ಇಲ್ಲಿನ ಕಲ್ಚರು, ಇಲ್ಲಿನ ಒಂದು ರಾಜಕೀಯ ವ್ಯವಸ್ಥೆ, ಜನಜೀವನ ವ್ಯವಸ್ಥೆ ಮೇಲೆ ಬಹಳಷ್ಟು ಕಾಲಕ್ಕೆ ಪರಿಣಾಮ ಬೀರಿದ್ದಾವೆ ಮತ್ತು ನಮ್ಮ ಸಾಮಾಜಿಕವಾದ ಸ್ಟ್ರಕ್ಚರ್ನ ಬದಲಾವಣೆ ಮಾಡಿದ್ದಾವೆ. ನಾವು ಆರ್ಯರ ಆಗಮನವನ್ನು ನಾವು ಮರ್ತು ಹೋಗಿದ್ದೀವಿ. ಅವರು ನಮ್ಮ ಪಾರ್ಟ್ ಆಫ್ ದಿ ನೇಷನ್ ಆಗಿಬಿಟ್ಟಾರೆ. ಈಗ ಅವರು ಪಾರ್ಟ್ ಆಫ್ ಹಿಸ್ಟ್ರಿ ಬಿಟ್ಟಿದ್ದಾರೆ. ಆಮೇಲೆ ಅವ್ರ ಬಗ್ಗೆ ನಾವು ಮಾತಾಡೋಂಗೂ ಇಲ್ಲ. ಬಿಕಾಸ್ ಇಟ್ ಹ್ಯಾಸ್ ಬಿನ್ ಇನ್ಗ್ರೈನ್ಡ್ ಇನ್ ಅವರ್ ಹಿಸ್ಟ್ರಿ. ನಾವು 2 ಇನ್ವೆನ್ಷನ್ಸ್ ಅನ್ನು ಪ್ರಮುಖವಾಗಿ ತಗೋತೀವಿ. ಮೊಹಮ್ಮದಿಯರ ಒಂದು ಅರಬಿಯನ್ರ ಒಂದು ಆಗಮನ ಮತ್ತು ಬ್ರಿಟಿಷರ ಒಂದು ಆಗಮನ. ಇವರ ಒಂದು ಆಗಮನದಿಂದ ಭಾರತ ಒಂದು ದೇಶದ ಸಮಾಜದ ಮೇಲೆ ಬಹಳಷ್ಟು ಪರಿಣಾಮಗಳು ಬೀರಿತು. ರಾಜಕೀಯ ವ್ಯವಸ್ಥೆ ಆಗಲಿ, ಸಾಮಾಜಿಕ ಜೀವನ ಆಗಲಿ, ಬಹಳಷ್ಟು ಚೇಂಜಸ್ ನಾವು ಕಾಣ್ತೀವಿ. ಹಾಗಾಗಿ ಭಾರತ ದೇಶದ ಒಂದು ಇತಿಹಾಸ ನೋಡುವಾಗ ಎಲ್ಲ ಒಂದು 3 ಇನ್ವೆನ್ಷನ್ಸ್ ಏನಿದಾವೆ ಅಂದರೆ ಬಹಳಷ್ಟು ಪರಿಣಾಮಕಾರಿಯಾದಂಥ ಒಂದು ಬೆಳವಣಿಗೆಗಳನ್ನ ನಮ್ಮ ದೇಶದಲ್ಲಿ ತಂದಿದ್ದಾವೆ. ನಾವು ಹೆಚ್ಚಾಗಿ ಫೋಕಸ್ ಮಾಡೋದು ಅರಬ್ಬರ ಮತ್ತು ಐರೋಪ್ಯ ದೇಶಗಳ ಒಂದು ಆಗಮನ ಮತ್ತು ಅವರ ಒಂದು ಇನ್ವೆನ್ಷನ್ಸ್. ಕೊನೆಯ ಹಂತದಲ್ಲಿ ಯುರೋಪಿಯನ್ರ ಒಂದು ಏನು ಆಗಮನ ಇತ್ತು, ಸುಮಾರು 5 ನಮೂನೆ ಇನ್ವೆನ್ಷನ್ಸು. ಫ್ರೆಂಚರು, ಡಚ್ರು, ಪೋರ್ಚುಗೀಸರು, ಕೊನೆಯದಾಗಿ ಇಂಗ್ಲೀಷ್ ಬಂದರು, ಅವರು ಕೊನೆಯದಾಗಿ ಹೋದರು. ಆಮೇಲೆ ಅವರೆಲ್ಲರೂ ಈ ಇನ್ವೆನ್ಷನ್ಸ್ ಏನಿದ್ವಲ್ಲ ಆರ್ಯನ್ ಮೊದಲುಕೊಂಡು ಐರೋಪ್ಯರವರೆಗೆ ಅವರಲ್ಲಿ ಭಾರತಕ್ಕೆ ಟ್ರೇಡ್ ಬಿಸ್ನೆಸ್ ಮಾಡೋಕ್ಕೆ ಬಂದು ಇಲ್ಲಿ ನೆಲೆಯೂರಿ ದೇಶದ ಒಂದು ಪವರನ್ನು ಕ್ಯಾಪ್ಚರ್ ಮಾಡಿ ಇಲ್ಲಿನ ಒಂದು ಜನಜೀವನ ವ್ಯವಸ್ಥೆ ಮೇಲೆ ಬಹಳಷ್ಟು ಪರಿಣಾಮ ಬೀರೋದನ್ನು ನಾವು ಹೋಗ್ತೀವಿ. ಆಮೇಲೆ ಸಾಮಾಜಿಕವಾದಂಥ, ಆರ್ಥಿಕವಾದಂಥ, ರಾಜಕೀಯವಾದಂಥ ಒಂದು ಪರಿಕಲ್ಪನೆಗಳಲ್ಲಿ, ಒಂದು ರಾಜಕೀಯ ವ್ಯವಸ್ಥೆಯಲ್ಲಿ, ಸಾಮಾಜಿಕ ಒಂದು ಸ್ಟ್ರಕ್ಚರಲ್ಲಿ ಭಾಳಷ್ಟು ಬದಲಾವಣೆ ತಂದನ್ನು ನಾವು ನೋಡ್ತೀವಿ. ಈ ಎಲ್ಲ ಬದಲಾವಣೆಗಳಿಗೆ ಭಾರತ ದೇಶ ಹೊಡೆತಕ್ಕೆ ಬಹಳಷ್ಟು ಪರಿಣಾಮಗಳನ್ನು ಬೀರುತ್ತನ್ನು ನಾವು ನೋಡ್ತೀವಿ. ಅದನ್ನು ಈ ಎಲ್ಲ ಒಂದು ಕಾನೂನಿನ ಸ್ಟ್ರಕ್ಚರನ್ನು ಬದಲಾವಣೆ ಮಾಡಬೇಕಂತ ಹೇಳಿ ನಾವು ಏನು ಪ್ರಯತ್ನ ಆಯಿತು ಭಾರತ ದೇಶದಲ್ಲಿ, ಅದು ಭಾರತ ದೇಶದ ಸ್ವಾತಂತ್ರ್ಯದ ಪೂರ್ವದಲ್ಲಿ ಈ ಭಾರತ ದೇಶಕ್ಕೆ ಒಂದು ಸಂವಿಧಾನ ಬೇಕು ಅನ್ನೋ ಒಂದು ಕಲ್ಪನೆ ಬಂತು.
ಭಾರತ ದೇಶಕ್ಕೆ ಸಂವಿಧಾನ ಅಂದ ತಕ್ಷಣ ಇದಕ್ಕೆ ಒಂದು ಬೇಸಿದ್ದು. ಭಾರತದ ಇತಿಹಾಸದಲ್ಲಿ ಬಹಳಷ್ಟು ಕಾನೂನುಗಳಿದ್ದವು. ಪೂರ್ವ ಪ್ರಾಚೀನ ಕಾಲದಿಂದ ಮಧ್ಯಕಾಲದಿಂದ ಬ್ರಿಟಿಷರ ಕಾಲದವರೆಗೆ ಬಹಳಷ್ಟು ಕಾನೂನು ಕಟ್ಟಳೆಗಳಿದ್ದವು ಅನ್ನೋದನ್ನು ನಾವು ನೋಡ್ತೀವಿ. ಪ್ರಾಚೀನ ಕಾಲದಲ್ಲಿ ಏನು ರಿಲಿಜಿಯಸ್ ಸ್ಕ್ರಿಪ್ಚರ್ಸ್ ಇದ್ದು, 4 ವೇದಗಳು, 18 ಪುರಾಣಗಳು, 18+2 ಸ್ಮೃತಿಗಳು, ವೇದಾಂಗಗಳು, ಹಾಗೆ ನಾವು ನೋಡ್ತಾ ಮಹಾಭಾರತ, ರಾಮಾಯಣ ಇವೆಲ್ಲ ನಮ್ಮ ಕಾನೂನಿನ ಒಂದು ಮೂಲ ಸೋರ್ಸಸ್ ಅಂತ ನಾವು ಅಧ್ಯಯನ ಮಾಡ್ತೀವಿ. ಇವತ್ತು ಕೂಡ ಕಾನೂನಿನ ಒಂದು ಇದರಲ್ಲಿ ಎಲ್ಲ ಕಾನೂನುಗಳು ನಮ್ಮಲ್ಲಿ ಇದ್ರೂ ಕೂಡ ಪ್ಲಸ್ ಮೊಹಮ್ಮದೀಯರ ಒಂದು ಆಗಮನದಿಂದ ಬಂದ ಕಾನೂನುಗಳು, ಬ್ರಿಟಿಷರು ತಂದಿರುವಂಥ ಬಹಳಷ್ಟು ಕಾನೂನುಗಳು, ಎಲ್ಲ ಕಾನೂನುಗಳನ್ನು ನಾವು ಈ ದೇಶದಲ್ಲಿ ನಾವು ನೋಡ್ತೀವಿ. ಈ ಎಲ್ಲ ಕಾನೂನುಗಳನ್ನು ಇಟ್ಕೊಂಡು ಭಾರತ ದೇಶಕ್ಕೆ ಯಾವ ರೀತಿಯಾದಂಥ ಕಾನೂನು ಬೇಕನ್ನೋ ಒಂದು ಪರಿಕಲ್ಪನೆ 1940ಕ್ಕಿಂತ ಮುಂಚೆನೇ ಒಂದು ಸಂವಿಧಾನ ಮಾಡುವಂಥ ಒಂದು ಕಲ್ಪನೆ ಇಲ್ಲಿ ಮೂಡಿ ಬಂತು. ಯಾಕಂದರೆ ಭಾರತಕ್ಕೆ ತನ್ನದೇ ಆದ ಸಂವಿಧಾನ ಬೇಕು. ಕಾರಣ ಏನಂತಂದರೆ ಪ್ರಾಚೀನ ಕಾಲದಂತ ಇರುವಂಥ ಒಂದು ಭಾರತೀಯ ಸಂಸ್ಕೃತಿಯನ್ನು ಎತ್ತಿ ಹಿಡುವಂಥ, ಭವ್ಯ ಭಾರತದ ಸಂಸ್ಕೃತಿಯನ್ನು ಎತ್ತಿಡುವಂಥ ಭಗವದ್ಗೀತೆ ಆಗಲಿ, ವೇದಗಳು, ಪುರಾಣಗಳು, ಆಗಮಗಳು, ಉಪನಿಷತ್ತು, ಮಹಾಭಾರತ, ರಾಮಾಯಣ ಎಲ್ಲ ಇದ್ರೂ ಕೂಡ, ಬ್ರಿಟಿಷರ ತಂದಂಥ ಕಾನೂನುಗಳು ಕೂಡ ಇದ್ರೂ ಕೂಡ ಭಾರತೀಯರಿಗೆ ಬೇಕಾಗುವಂಥ, ಭಾರತ ದೇಶಕ್ಕೆ ಸಮಾನವಾಗಿ ಕಾಣುವಂಥ, ಭಾರತ ದೇಶದಲ್ಲಿ ಭಾತೃತ್ವವನ್ನು ಮೂಡಿಸುವಂಥ, ಭಾರತ ದೇಶದಲ್ಲಿ ಸಮಾಜವನ್ನು ನಿರ್ಮಾಣ ಮಾಡುವಂಥ ಒಂದು ಏನು ಪರಿಕಲ್ಪನೆ ಆ ಒಂದು ಕಾನೂನುಗಳಲ್ಲಿ ಬಹಳಷ್ಟು ಅಂಶಗಳು ಇರಲಿಲ್ಲ. ಹಾಗಾಗಿ ಈ ಇಂಡಿಪೆಂಡೆಂಟ್ ನೇಷನ್ಗೆ ಯಾವ ರೀತಿಯಾದಂಥ ಒಂದು ಕಾನೂನು ಬೇಕು ಅನ್ನೋ ಒಂದು ವಿಚಾರ ಬಂದಾಗ ಒಂದು ಭಾರತ ಸಂವಿಧಾನ ಬೇಕು ಅನ್ನೋದು ಒಂದು ಕಲ್ಪನೆ ಮೂಡಿ ಬಂದು ಅದು 1940ರಲ್ಲಿ ಆ ಕನ್ಸೆಪ್ಟ್ ತಯಾರಾಯಿತು. ಅದನ್ನು ಆಮೇಲೆ 1940ರಲ್ಲಿ ಬ್ರಿಟಿಷರು ಬಿಟ್ಟು ಹೋಗುವ ಒಂದು ವ್ಯವಸ್ಥೆ ರೆಡಿಯಾಗಿದ್ದರೂ ಕೂಡ ಅವರು ಬಿಟ್ಟು ಹೋಗುವಂಥ ಒಂದು ಯಾವುದೇ ಒಂದು ಇದು ಕಾಣ್ತಾ ಇರಲಿಲ್ಲ. ಹಾಗಾಗಿ ಮತ್ತೆ ಖಿಲಾಫತ್ ಚಳವಳಿಯಂಥ ಒಂದು ಮೂಮೆಂಟು, ಕ್ವಿಟ್ ಇಂಡಿಯಾ ಅಂತ ಮೂಮೆಂಟ್ಗಳನ್ನು ಭಾಳ ತೀವ್ರಗೊಳಿಸಿದಾಗ ಮಹಾತ್ಮ ಗಾಂಧಿಯವರ ನೇತೃತ್ವದಲ್ಲಿ ಭಾರತ ದೇಶವನ್ನು ನಾವು ಸ್ವಾತಂತ್ರ್ಯ ಕಂಡಿದ್ದೇವೆ. ಅಂಥ ಒಂದು ಮಹಾನ್ ವ್ಯಕ್ತಿಗಳ ಒಂದು ಸ್ಮರಣೆಯನ್ನು ನಾವು ಇದು ಮಾಡ್ಕೋಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಸ್ಮರಣೆಯನ್ನು ನಾವು ಮಾಡಬೇಕು. ಪಂಡಿತ್ ಜವಾಹರಲಾಲ್ ನೆಹರು ಅವರ ಒಂದು ಏನು ಮಾಡರ್ನ್ ಇಂಡಿಯಾ ಒಂದು ಕನಸನ್ನು ಕಟ್ಕೊಂಡಿದ್ರು, ಭಾರತ ದೇಶವನ್ನು ನಾವೀನ್ಯತೆ ಕಡೆಗೆ ಒಯ್ಯುವಂಥ ಒಂದು ಕನಸು ಏನು ನೆಹರು ಅವರು ಕಂಡಿದ್ರು, ಅವತ್ತಿನ ಒಂದು ಕನಸು ಇವತ್ತು ರಿಫ್ಲೆಕ್ಟ್ ಆಗ್ತಿದೆ. ಯಾಕಂದರೆ ಅವರ ಒಂದು ಕನಸು ಅವತ್ತು ಆ ಥರದಂಥ ಒಂದು ವ್ಯವಸ್ಥೆ ನಾವು ಕಾಣಲಿಲ್ಲ ಅಂದರೆ ಈ ಥರದ ಒಂದು ಭಾರತವನ್ನು ಈ ಪ್ರಗತಿ ನಾವು ಕಾಣಲಿಕ್ಕೆ ಸಾಧ್ಯ ಇರಲಿಲ್ಲ. ಹಾಗಾಗಿ ಆ ಎಲ್ಲ ಏನು ಮಹಾತ್ಮರಿದ್ದರು ಅವರೆಲ್ಲರಿಗೆ ನಾವು ಇವತ್ತು ನಮ್ಮ ನುಡಿ ನಮನಗಳು ಸಲ್ಲಿಸಬೇಕು, ನಮ್ಮ ಸಲುಟ್ಗಳನ್ನ ಹೇಳಬೇಕಾದಂಥ ಒಂದು ಆದ್ಯ ಕರ್ತವ್ಯ ನಮ್ಮ ಮೇಲೆ ಇರ್ತದೆ. ಹಾಗಾಗಿ ಇವತ್ತು ನಾವು ಅವರ ಭಾವಚಿತ್ರಕ್ಕೆ ನಾವು ನಮನ ಸಲ್ಲಿಸ್ತೀವಿ. ಮತ್ತು ಆ ಭಾವನೆ ನಮ್ಮ ಮನಸ್ಸಿನಲ್ಲೂ ಕೂಡ ಅಣಿಕೊಂಡಿರಬೇಕು ಅಂತ ನಾನು ಹೇಳಲು ಭಾಳ ಖುಷಿ ಪಡ್ತೀನಿ. ಭಾರತೀಯ ಸಂವಿಧಾನದ ಬಗ್ಗೆ ನಾವು ಮಾತನಾಡುವಾಗ ಈಗ ತಾನೇ ನಮ್ಮ ಜಿಲ್ಲಾ ಸತ್ರ ನ್ಯಾಯಾಧೀಶರು ಭಾಳಷ್ಟು ವಿವರಣೆಗಳನ್ನು ಕೊಟ್ಟದನ್ನು ನಾನು ಅವಲೋಕಿಸಿದ್ದೀನಿ. ಅವರು ಬಹಳಷ್ಟು ವಿಷಯಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಅದಕ್ಕೆ ಹೊರತುಪಡಿಸಿ ನಾನು ಕೆಲವೊಂದು ವಿಚಾರಗಳನ್ನು ನಿಮ್ಮ ಮುಂದೆ ಹೇಳಲು ಬಯಸ್ತೀನಿ. ನಾನು ಹೆಚ್ಚಾಗಿ ಭಾರತ ಸಂವಿಧಾನ ಕುರಿತು ಮಾತನಾಡುವಾಗ ಸೋಷಿಯಲ್ ಜಸ್ಟಿಸ್ ಮತ್ತು ಈ ಭಾರತ ಸಂವಿಧಾನ ಇತ್ತೀಚಿನ ದಿನಗಳಲ್ಲಿ ಯಾವ ಥರದಂಥ ಒಂದು ರಿಲೆವೆನ್ಸ್ ಹೊಂದಿದೆ ಅನ್ನೋ ವಿಷಯಕ್ಕೆ ನಾನು ಮಾತಾಡ್ತೀನಿ. ಈ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಮಾತನಾಡುವಾಗ ಸೋಷಿಯಲ್ ಜಸ್ಟಿಸ್ಸು ಯಾಕೆ ಬೇಕು, ಅದರ ಮೂಲ ಕಲ್ಪನೆ ಏನು ಅನ್ನೋದನ್ನು ನಾವು ಯಾವಾಗಲೂ ನಾವು ಮೇಲೆ ಹಾಕಬೇಕಾಗ್ತದೆ. ಕಾರಣ ಏನಂತಂದರೆ ಈ ಸೋಷಿಯಲ್ ಜಸ್ಟಿಸ್ ಕಾನ್ಸೆಪ್ಟ್ ಇರಲಾರ್ದೇ ಸಮಾಜದ ಎಲ್ಲ ಹಂತದ ಜನಜಾತಿಗಳ ಎಲ್ಲ ನಮೂನೆ ಜನರ ಒಂದು ಪಾಲ್ಗೊಳ್ಳುವಿಕೆ ಇರೋದಿಲ್ಲ ಅಲ್ಲಿ. ಹಾಗಾಗಿ ನಮ್ಮ ಭಾರತ ಸಂವಿಧಾನದಲ್ಲಿ ಆರ್ಟಿಕಲ್ 14, 15, 16, 17 ಏನು ಆರ್ಟಿಕಲ್ಸ್ ಇದಾವ, ಸುಮಾರು 4-5 ಆರ್ಟಿಕಲ್ಸು, ಅವು ಸಮಾನತೆಯನ್ನು ಸಾರುವಂಥ ಒಂದು ಆರ್ಟಿಕಲ್. ಆ ಸಮಾನತೆಯನ್ನು ಸಾರುವಂಥ ಆರ್ಟಿಕಲ್ ಬೇಸ್ ಮೇಲೆ
ಈ ನಮ್ಮ ಒಂದು ಸಮಾಜದ ರಚನೆ ಏನು ಹಿಂದಿನ ಒಂದು ಸಮಾಜ ರಚನೆ ಇತ್ತು, ಆ ಬದಲಾವಣೆಗೋಸ್ಕರ ಈ 4 ಆರ್ಟಿಕಲ್ಲು ಭಾಳಷ್ಟು ಮಹತ್ವ ಪಡ್ಕೊಳ್ತೇವೆ. ಹೆಚ್ಚಾಗಿ ಸೋಷಿಯಲ್ ಜಸ್ಟಿಸ್ ಕಾನ್ಸೆಪ್ಟನ್ನು ನಾವು ಆರ್ಟಿಕಲ್ 14, 15, 16 and 17 ಒಂದು ಆರ್ಟಿಕಲ್ ನಾವು ಕಾಣ್ತೀವಿ. ಭಾರತ ದೇಶದಲ್ಲಿ ಒಂದು ಪ್ರಯತ್ನ ಇಲ್ಲ. ಇದು ಸೋಷಿಯಲ್ ಜಸ್ಟಿಸ್ ನಮ್ಮ ಇವರಿಗೂ ಕೂಡ ತನ್ನ ಒಂದು ಡಿಕ್ಲೇರೇಷನ್ ಮಾಡ್ಕೊಂಡಿದೆ. ಸೋಷಿಯಲ್ ಜಸ್ಟಿಸ್ ಯಾವ ಥರ, ಫೇರ್ ಆ್ಯಂಡ್ ಸೋಷಿಯಲ್ ಜಸ್ಟಿಸ್ ಯಾವ ಥರ ಇರಬೇಕಂತೇಳಿ. ಅಮೆರಿಕದಲ್ಲಿ ಇದನ್ನು ಅಫಿರ್ಮೇಟಿವ್ ಆ್ಯಕ್ಷನ್ ಅಂತಾರೆ. ಈ ರಿಸರ್ವೇಷನ್ ಆಗಲಿ ಸೋಷಿಯಲ್ ಜಸ್ಟಿಸ್ ಆಗಲಿ ಭಾರತ ಒಂದೇ ದೇಶಕ್ಕೆ ಸೀಮಿತವಾಗಿ ಇರುವುದಿಲ್ಲ. ಭಾರತಕ್ಕೆ ಒಂದು ಅತ್ಯಗತ್ಯ ಯಾಕೆ ಇರ್ತದೆ ಅಂತಂದರೆ, ಭಾರತದ ದೇಶದ ಒಂದು ಸಮಾಜ ಬಹಳಷ್ಟು ಏರಿಳಿತಗಳಿಂದ ಕೂಡಿದಂಥ ಹೈರಾರ್ಕಿಕಲ್ ಆರ್ಡರ್ನಿಂದ ಕೂಡಿದಂಥ ಒಂದು ದೇಶ ಆಗಿರ್ತದೆ. ಕೆಲವೊಂದು ಜಾತಿಗಳಿಗೆ, ಕೆಲವೊಂದು ಜನಗಳಿಗೆ ಸರ್ಕಾರದ ಒಂದು ವ್ಯವಸ್ಥೆಯಲ್ಲಿ ಆಗಲಿ, ಶಾಸನ ಮಾಡುವಂಥ ವ್ಯವಸ್ಥೆಯಲ್ಲಿ ಆಗಲಿ, ಸರ್ಕಾರದ ಒಂದು ಆಡಳಿತದಲ್ಲಿ ಯಾವುದೇ ತರದಂಥ ಒಂದು ರಿಪ್ರೆಸೆಂಟೇಷನ್ ಇರಲಿಲ್ಲ. ಆರ್ಟಿಕಲ್ 15, 16 ಇದನ್ನೇ ಹೇಳ್ತಾವೆ. ಏನಂತಂದರೆ, ಭಾಳಷ್ಟು ಜನರಿಗೆ ಅಧಿಕಾರ, ಪವರ್ ಮತ್ತು ಅಡ್ಮಿನಿಸ್ಟ್ರೇಷನಲ್ಲಿ ರಿಪ್ರೆಸೆಂಟೇಷನ್ ಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಆರ್ಟಿಕಲ್ 15, 16 ಭಾಳಷ್ಟು ಮಾತ್ರದ ಪಾತ್ರ ವಹಿಸ್ತವೆ. ಕಾರಣ ಏನಂತಂದರೆ, ಈ ದೇಶದಲ್ಲಿ 100% ಜನಜಾತಿಯಲ್ಲಿ, ಜನಾಂಗಗಳಲ್ಲಿ SC, ST, OBCಸು 85%ಗಿಂತ ಹೆಚ್ಚಿನ ಜನಸಂಖ್ಯೆ ಇರ್ತದೆ. ಈ ಎಲ್ಲ SC, ST, OBCಗಳು ಕೂಡಿ 85ಗಿಂತ ಹೆಚ್ಚಿನ ಪರ್ಸೆಂಟೇಜ್ ಇದ್ದರೂ ಕೂಡ ಅವರ ಒಂದು ಆಡಳಿತದಲ್ಲಿ ಪಾರ್ಟಿಸಿಪೇಷನ್ನು, ಅವರ ಒಂದು ಲಾ ಮೇಕಿಂಗ್ ಪ್ರಾಸೆಸ್ನಲ್ಲಿ ಅವರ ಪಾರ್ಟಿಸಿಪೇಷನ್ ಭಾಳಷ್ಟು ವೀಕ್ ಇರ್ತದೆ. ಅಂದರೆ ಕೆಲವು ಜಾತಿಗಳಂತೂ ಅಲ್ಲಿ ಜಾಗನೇ ಇರಲಿಲ್ಲ. ಆ ಕಾರಣಕ್ಕಾಗಿ ಭಾರತ ಸಂವಿಧಾನ ಒಂದು ನಿರ್ಮಾಣ ಮಾಡುವಾಗ, ಅದನ್ನು ರಚನೆ ಮಾಡುವಾಗ ಎಲ್ಲ ಅಂಶಗಳನ್ನು ಮನಗಂಡು ಭಾರತ ಸಂವಿಧಾನ ಒಂದು ರಚನೆಯ ಒಂದು ಪ್ರಾಸೆಸ್ನಲ್ಲಿ ಭಾರತ ಸಂವಿಧಾನಕ್ಕೆ ತನ್ನದೇ ಆದಂಥ ಒಂದು ಲೀಗಲ್ ಫ್ರೇಮ್ವರ್ಕ್ ಕೊಟ್ಟು ಭಾರತ ದೇಶದ ಎಲ್ಲ ನಮೂನೆ ಜಾತಿ ಜನಗಳಿಗೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಸ್ಥಾನ ಕೊಟ್ಟು 389 ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಮೆಂಬರ್ ಆಗಿ ಆಯ್ಕೆ ಮಾಡ್ತಾರೆ. ಅದು ರೀಜನಲ್ ರಿಪ್ರೆಸೆಂಟೇಷನ್ ಆಗಿರ್ಬೋದು, ಜಾತಿಗಳ ರಿಪ್ರೆಸೆಂಟೇಷನ್ ಆಗಿರ್ಬೋದು, ಪಾರ್ಸಿಗಳು, ಮುಸಲ್ಮಾನರು, ಮಹಿಳೆಯರು ಎಲ್ಲರ ಒಂದು ರಿಪ್ರೆಸೆಂಟೇಟಿವ್ ಬಾಡಿನೇ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ. ಅದು ಆಮೇಲೆ 296 ಹಿಡಿತದೆ. ಯಾಕಂದರೆ ಈ ಪ್ರಿನ್ಸಿಪಲ್ ಸ್ಟೇಟ್ಸು, ಎಲ್ಲ ಸ್ಟೇಟ್ಸ್ ಅವು ಭಾರತ ಮತ್ತು ಪಾಕಿಸ್ತಾನ ಡಿವೈಡ್ ಆಗುವ ಸಂದರ್ಭದಲ್ಲಿ 93 ಮೆಂಬರ್ ಅದನ್ನು ಬಿಟ್ಟು ಪಾಕಿಸ್ತಾನದ ಒಂದು ಅವಧಿಯಲ್ಲಿ ಬರ್ತಾರೆ. ಹಾಗಾಗಿ 296 ಜನವುಳ್ಳುವಂಥ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ರಚನೆ ಮಾಡಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ತನ್ನದೇ ಆದಂಥ ಒಂದು ರಿಸೊಲ್ಯೂಷನ್ಸ್ ಮಾಡಿಕೊಂಡು 296 ಜನ ಇರುವಂಥ ಒಂದು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ತನ್ನದೇ ಆದ ಇನ್ನಿತರ 22 ಸಮಿತಿಗಳ ಒಂದು ನೇತೃತ್ವದಲ್ಲಿ ಭಾರತ ಸಂವಿಧಾನವನ್ನು ರಚನೆ ಕಾರ್ಯ ನಡೆಯಿತು. ಅದರಲ್ಲಿ ಪ್ರಮುಖವಾಗಿ ನಾವು ಸಂವಿಧಾನದ ಬಗ್ಗೆ ಮಾತನಾಡುವಾಗ ಭಾರತ ಸಂವಿಧಾನದ ಬಗ್ಗೆ ಕೆಲವೊಂದು ಭಾಳಷ್ಟು ಮಿತಿಗಳು ಇದ್ದಾವೆ. ಅದರ ರಚನೆ ಕಾಲದಿಂದಲೂ ಅದು ಭಾಳಷ್ಟು ಮಿತಿಗಳ ಸರೌಂಡಿಂಗ್ ಮಾಡ್ತಾ ಇದೆ. ಯಾಕಂದರೆ ಭಾಳ ಜನ ಏನು ಮಾಡ್ತಾರೆ ಅಂದರೆ, ಅದು ಹೀಗಾಯಿತು, ಹಾಗಾಯಿತು, ಹಾಗೆ ರಚನೆ ಆಯಿತು ಅಂತ ಹೇಳ್ತಾರೆ. ಆದರೆ ದಿ ಅಥೆಂಟಿಕ್ ಡಾಕ್ಯುಮೆಂಟ್ಸ್ ಅವೈಲೇಬಲ್ ಆನ್ ದಿ framing of constitution is Constituent Assembly debates running about 22 volumes. ಆಮೇಲೆ ಡಿ ಶಿವರಾವ್ ಅವರು 6 ವಾಲ್ಯೂಮ್ಸ್ನಲ್ಲಿ ಇಡೀ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಪ್ರಾಸೆಸ್ ಹೆಂಗಾಯಿತು, ಯಾವ ಥರದ ರಚನೆ ಆಯಿತು ಅನ್ನೋದನ್ನು ಒಂದು ಪ್ರಾಜೆಕ್ಟ್ ವರ್ಕ್ನಲ್ಲಿ 6 ವಾಲ್ಯೂಮ್ಸ್ನಲ್ಲಿ ಇಡೀ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಡ್ರಾಫ್ಟಿಂಗ್, ಇದು ಫ್ರೇಮಿಂಗ್ ವರ್ಕ್ ಆಫ್ ದಿ ಡ್ರಾಫ್ಟ್ ಕಾನ್ಸ್ಟಿಟ್ಯೂಷನ್ನು, ಇನ್ನಿತರ ಎಲ್ಲ 22 ಕಮಿಟಿಗಳನ್ನು ರಚನೆ ಯಾವ ಥರ ಆಯಿತು, ಯಾವ್ಯಾವ ಸಂದರ್ಭದಲ್ಲಿ ಎಷ್ಟು ಮೀಟಿಂಗ್ ಅದನ್ನು ಇಡಿಯಾಗಿ ಹಿಡಿದಿಟ್ಟಿದ್ದಾರೆ. ಹಾಗಾಗಿ ಅವನ್ನು ನಾವು ಓದಿದರೆ ಭಾರತ ಸಂವಿಧಾನ 3 ಹಂತದಲ್ಲಿ ರಚನೆ ಆಯ್ತು ಅಂತ ನಾನು ತಮ್ಮಂದು ಹೇಳಕ್ಕೆ ಬಯಸ್ತೀನಿ. ಪ್ರಥಮ ಒಂದು ಡ್ರಾಫ್ಟ್ ರೆಡಿ ಆಗಿದ್ದು 240 ಕ್ಲಾಸಸ್ ಉಳ್ಳಂಥ 12 ಶೆಡ್ಯೂಲ್ಗಳು ಉಳ್ಳಂಥ ಈ ಒಂದು ಡ್ರಾಫ್ಟ್ ರಚನೆ 1947ರಲ್ಲಿ ಅಕ್ಟೋಬರ್ನಲ್ಲಿ ರೆಡಿ ಆಗ್ತದೆ. ಅದು
ಫಸ್ಟ್ ಡ್ರಾಫ್ಟ್ ಯಾರು ರೆಡಿ ಮಾಡ್ತಾರೆ? ಕರ್ನಾಟಕದವರೇ. ಬಿ ಎನ್ ರಾವ್, ಬೆನಗಲ್ ನರಸಿಂಹರಾವ್ ಅಂತೇಳಿ ಕನ್ನಡದ ಒಂದು ಕಣ್ಮಣಿಯವರು, ಅವರು ದಕ್ಷಿಣ ಕನ್ನಡ ಜಿಲ್ಲೆಯವರು. ಅವರು ಫಸ್ಟ್ ಡ್ರಾಫ್ಟ್ ಮಾಡಿ ಅವರು ಕಾನ್ಸ್ಟಿಟ್ಯೂಷನಲ್ ಅಡ್ವೈಸರ್ ಅಂತೇಳಿ ನೇಮಕ ಮಾಡ್ತಾರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿನಲ್ಲಿ. ಯಾವ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಫ್ರೇಮ್ ಆಯ್ತು ಅವಾಗನೇ ಅದನ್ನು ರಚನೆ ಮಾಡಿ ಬಿ ಎನ್ ರಾವ್ ಅವರು 243 ಕ್ಲಾಸಸನ್ನು ರೆಡಿ ಮಾಡಿ 12 ಶೆಡ್ಯೂಲ್ಗಳನ್ನು ಅವರು ನಿರ್ಮಾಣ ಮಾಡ್ತಾರೆ. ಆಮೇಲೆ ಸೆಕೆಂಡ್ ಹಂತದಲ್ಲಿ ಡ್ರಾಫ್ಟಿಂಗ್ ಕಮಿಟಿ ರಚನೆ ಆಗ್ತದೆ. ಸೆಕೆಂಡ್ ಡ್ರಾಫ್ಟ್ ಹೆಡೆಡ್ ಬೈ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಒಂದು ರಚನೆಯ ಒಂದು ಈ ಡ್ರಾಫ್ಟಿಂಗ್ ಕಮಿಟಿ ಏನು ಕಾನ್ಸ್ಟಿಟ್ಯೂಟ್ ಆಗ್ತದ ಆ ಸಂದರ್ಭದಲ್ಲಿ 7 ಜನ ಡ್ರಾಫ್ಟಿಂಗ್ ಕಮಿಟಿ ಸದಸ್ಯರಿರ್ತಾರೆ. ಅದರಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಈ ಡ್ರಾಫ್ಟಿಂಗ್ ಕಮಿಟಿಯ ಒಂದು ಚೇರ್ಮನ್ರಾಗಿ 7 ಜನ ತಮ್ಮಲ್ಲೇ ಅವರನ್ನು ಆಯ್ಕೆ ಮಾಡ್ಕೊಳ್ತಾರೆ. ಇವರ ಒಂದು ನೇತೃತ್ವದಲ್ಲಿ 315 ಆರ್ಟಿಕಲ್ಸು, 8 ಶೆಡ್ಯೂಲು, ಒಂದು ಕಾನ್ಸ್ಟಿಟ್ಯೂಷನ್ ಡ್ರಾಫ್ಟ್ ರೆಡಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 21ನೇ ಫೆಬ್ರವರಿ 1948ನಲ್ಲಿ ಪ್ರೆಸಿಡೆಂಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರಿಗೆ ಸಬ್ಮಿಟ್ ಮಾಡ್ತಾರೆ. ಆಮೇಲೆ ಥರ್ಡ್ ಡ್ರಾಫ್ಟು ಮತ್ತೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇನು ಸಬ್ಮಿಟ್ ಮಾಡ್ತಾರೆ ಅದನ್ನು ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಡಿಬೇಟ್ಸ್ನಲ್ಲಿ ಮತ್ತೆ ಡಿಬೇಟ್ಸ್ ಆಗಿ ಕೊನೆಯದಾಗಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಕೊನೆಯ ಹಂತದ ಒಂದು ಡ್ರಾಫ್ಟ್ ಏನು ಒಳಗೊಂಡಿರ್ತದಂದರೆ 395 ಆರ್ಟಿಕಲ್ಸು, 22 ಭಾಗ, 8 ಶೆಡ್ಯೂಲ್ಗಳಲ್ಲಿ ಅದು ರಚನೆಯಾಗಿ 25 ನವೆಂಬರ್ 1949ರಲ್ಲಿ ಅದನ್ನು ಪರಿಪೂರ್ಣಗೊಳಿಸ್ತಾರೆ ಎಲ್ಲ ಹಂತದಲ್ಲಿ. ನೆಕ್ಸ್ಟ್ ಡೇ ಇವತ್ತಿನ ದಿವಸ 72 ವರ್ಷಗಳ ಹಿಂದೆ ನವೆಂಬರ್ 26, 1949ರಲ್ಲಿ ಈ ಡ್ರಾಫ್ಟನ್ನು ಅಂಗೀಕರಿಸ್ತಾರೆ, ಸಮರ್ಪಣೆ ಮಾಡ್ಕೊಳ್ತಾರೆ. ಆಮೇಲೆ ನಾವು ಕಾನ್ಸ್ಟಿಟ್ಯೂಷನ್ ಬಗ್ಗೆ ಇನ್ನೂ ಮುಂದುವರೆದು ಹೇಳಬೇಕಾದ್ರೆ ಕಾನ್ಸ್ಟಿಟ್ಯೂಷನ್ ದೋ ಇಟ್ಸ್ ಎ ಸಿಂಗಲ್ ಡಾಕ್ಯುಮೆಂಟ್ supposed to and undergone several changes through the amendment process. ಯಾಕಂದರೆ ಆರ್ಟಿಕಲ್ 368 ಇರೋದೇ ಕಾನ್ಸ್ಟಿಟ್ಯೂಷನ್ ಅಮೆಂಡ್ಮೆಂಟ್ ಕುರಿತು ಹೇಳ್ತದೆ. ಹಾಗಾಗಿ ಪ್ರೆಸೆಂಟ್ಲಿ ಸ್ಪೀಕಿಂಗ್ ಅಬೌಟ್ ದಿ ಹೋಲ್ ದಿ ಸ್ಟ್ರಕ್ಚರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಇವತ್ತಿನ ಒಂದು ದಿನದಲ್ಲಿ 25 ಪಾರ್ಟ್ಗಳು, 448 ಆರ್ಟಿಕಲ್ಸು, 12 ಶೆಡ್ಯೂಲ್ಗಳು, ವಿತ್ ಮೋರ್ ದೆನ್ 105 to 6 amendments. The Constitution has been amended from time to time. For that reason, we have seen more than 105 amendments to the Constitution. Constitution ಬಗ್ಗೆ ಇನ್ನೂ ಕೆಲವೊಂದು ಮಹತ್ವದ ವಿಷಯಗಳು ನಾವು ಮೆಲುಕು ಹಾಕೋದಾದರೆ, ಇಟ್ಸ್ ಎ ರಿಟನ್ ಆ್ಯಂಡ್ ಡಿಟೇಲ್ಡ್ ಕಾನ್ಸ್ಟಿಟ್ಯೂಷನ್ and a mixture of rigidity with flexibility, and India has declared itself through its constitution as a democratic socialist state, and India appears to be a very secular state and democratic nation, and itself declared as a republic of India. And India is not a single nation, or it's a composition of union of states. ಅಂದರೆ ಬರೀ ನಾವು ಸೆಂಟ್ರಲ್ ಗೌರ್ಮೆಂಟ್ ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ಗೆ ಭಾಳಷ್ಟು ಮಹತ್ವ ಕೊಡ್ತೀವಿ. ಆದರೆ ಪ್ರತಿಯೊಂದು ಸ್ಟೇಟು ತನ್ನದಾದ ಒಂದು ಐಡೆಂಟಿಟಿ ಹೊಂದಿದೆ. ಆ ಎಲ್ಲ 31 ಸ್ಟೇಟ್ಗಳು ಕೂಡಿ ಈ ಭಾರತ ದೇಶ ಯೂನಿಯನ್ ಆಫ್ ಸ್ಟೇಟ್ಸ್ ನಾವು ಕರಿತೀವಿ ಅದಕ್ಕೆ. ಹಾಗಾಗಿ ಇಟ್ಸ್ ಎ ಮಿಕ್ಸರ್ ಆಫ್ ಫೆಡರಲಿಸಮ್ ಆ್ಯಂಡ್ ಯೂನಿಟೇರಿಯನಿಸಮ್, ಆ್ಯಂಡ್ ವಿ ಹ್ಯಾವ್ ವಿತ್ ಅ ಗ್ರೇಟ್ ಚಾಪ್ಟರ್ ಆನ್ ಫಂಡಮೆಂಟಲ್ ರೈಟ್ಸ್, fundamental duties, directive principles of state policies, and we have established bicameral legislature at the parliament level, and we have adopted parliamentary system, and also adult suffrage, single integrated state with single citizenship, and single integrated judiciary, and independent judiciary, and with a feature of judicial review, and emergency provisions, special provisions relating to scheduled castes, scheduled tribes, and OBCs, and other minorities, and especially focusing upon
Indian Constitution also having special provisions relating to certain areas under Article 370 and 371. And 371 recent back only in 2018 has been removed, and India has made further integrated nation after abolition of special status to the Jammu and Kashmir. So Article 371 reflects the idea of regional, removing the regional imbalances where all part of the Kalyana Karnataka, Hyderabad Karnataka under 371J, and provisions relating to the respect to the languages. There are 22 languages, recognized languages apart from English as an official language. So this is the fullest structure of the Constitution of India. But you are, and moreover, our district sessions judge is more patience. Express this because we cannot have this kind of patience in any kind of the judges, because they will have their own restrictions. So these people respect their duty kind of respect towards duty. So he is kind enough to sit to hear my voice, whether my voice is reflected any. Thank you, sir. Thank you very much. ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಸದಸ್ಯ ಕಾರ್ಯದರ್ಶಿಗಳು, ಜಿಲ್ಲಾ ಕಾನೂನು ಅಧಿಕಾರಿ ಕೆ.ಪಿ. ಸಿದ್ದರಾಮ ಸಾಹೇಬರು ಪ್ರಗತಿ. ಎಲ್ಲರಿಗೆ ನಮಸ್ಕಾರ. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೀದರ್, ಜಿಲ್ಲಾ ವಕೀಲರ ಸಂಘ ಬೀದರ್ ಇವರ ಸಂಯುಕ್ತ ಆಶ್ರಯದಲ್ಲಿ ಇಂದು ನಾವು ಸಂವಿಧಾನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ವೇದಿಕೆ ಮೇಲಿರುವ ಎಲ್ಲ ಗೌರವವಂತರಿಗೆ ವಂದಿಸುತ್ತಾ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮತ್ತು ನಮ್ಮೆಲ್ಲರನ್ನು ಉದ್ದೇಶಿಸಿ ಹಿತನುಡಿಗಳು ಮತ್ತು ಅವರ ಒಂದು ಲೈಫ್ ಎಕ್ಸ್ಪೀರಿಯನ್ಸ್ ಅಂತ ನಾನು ಹೇಳ್ಬೋದು, ಅದನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ. ಆ ಒಂದು ಹಂಚಿಕೊಳ್ಳುವುದು ಕಾರ್ಯಕ್ರಮದಲ್ಲಿ ಆಗಮಿಸಿ ಕಾರ್ಯಕ್ರಮವನ್ನು ಶೋಧಗೊಳಿಸಿದ್ದಕ್ಕಾಗಿ ಗೌರವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಬೀದರ್ ಗೌರವಿತ ಶ್ರೀ ಕಾಡೂರು ಸತ್ಯನಾರಾಯಣಾಚಾರ್ಯ ಅವರಿಗೆ ನನ್ನ ವೈಯಕ್ತಿಕವಾಗಿ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಶ್ರೀಯುತ ಅಶೋಕ್ ಮಾನವಿ ಸರ್, ಇವರು ಈ ಒಂದು ಕಾರ್ಯಕ್ರಮದ ರೂವಾಯಿ. ನಾವೇ ಸಪರೇಟ್ ಆಗಿ ಮಾಡಬೇಕು ಅಂತ ಏನು ಪ್ಲಾನ್ ಮಾಡ್ತಾ ಇದ್ರು ಅವರು. ಅದಕ್ಕೆ ನಾನು ಹೇಳಿ ನಾವು ನಿಮ್ಮ ಜೊತೆ ಜಾಯ್ನ್ ಆಗ್ತೀವಿ, 2 ಜನ ಜಾಯ್ನ್ ಆದರೆ ಇನ್ನೂ ಸ್ವಲ್ಪ ಬಲ ಬರುತ್ತೆ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡಿ ಒಂದು ಕಾರ್ಯಕ್ರಮ ಇದರ ಒಂದು ಅದಕ್ಕಾಗಿ ಒಂದು ಜಾಯಿಂಟ್ ಇದರಲ್ಲಿ ನಾವು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಕಲ್ಪನೆ ಮಾಡಿಕೊಟ್ಟಂತ ಅವರಿಗೂ ಸಹಿತ ಎಲ್ಲರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷ ಆಹ್ವಾನಿತರು ಮತ್ತು ಮುಖ್ಯ ಅತಿಥಿಗಳು ಮತ್ತು ನಮ್ಮ ಈ ಜಿಲ್ಲೆಯ ಹೆಮ್ಮೆಯ ಪುತ್ರ ಶ್ರೀ ಡಾಕ್ಟರ್ ದೇವಿದಾಸ್ ಜಿ ಮಾಲೆ, ಡೀನ್ ಫ್ಯಾಕಲ್ಟಿ ಆಫ್ ಲಾ ಅಂಡ್ ಚೇರ್ಮನ್ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ ಗ್ರಾಜುಯೇಟ್ ಸ್ಟಡೀಸ್ ಅಂಡ್ ರಿಸರ್ಚ್ ಇನ್ ಲಾ, ಗುಲ್ಬರ್ಗ ಯೂನಿವರ್ಸಿಟಿ ಗುಲ್ಬರ್ಗ ಆಗಮಿಸಿ ನಮ್ಮನ್ನೆಲ್ಲರನ್ನು ಉದ್ದೇಶಿಸಿ ತಮ್ಮ ಅನುಭವ ಮತ್ತು ಸಂವಿಧಾನದ ಕುರಿತ ಬಹಳಷ್ಟು ವಿಚಾರಗಳನ್ನು ಸೂಕ್ಷ್ಮ ಮತ್ತು ಅತಿ ಸೂಕ್ಷ್ಮ ವಿಷಯಗಳನ್ನು ಸಹಿತ ನಮಗೆ ಮನವರಿಕೆ ಆಗೋಯ್ತೀವಿ ಹೇಳಿದೆ. ಸೊ ಅವರಿಗೂ ಸಹಿತ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ಆಗಮಿಸಿರುವಂಥ ಸಹೋದರಿ ನ್ಯಾಯಾಧೀಶರಾದ ಮೇಡಮ್ ಜರೀನಾ, ಸಹೋದರಿ ನ್ಯಾಯಾಧೀಶರಾದ ಶ್ರೀ ಗೌಡ ಆರ್ಪಿ, ಅಬ್ದುಲ್ ಖಾದರ್, ಈಶ್ವರ್ ಮುಸಲ್ಮಾನಿ, ವಿನಯ್ ಕೊಂಡ್ಕೊಂಡೆ ಮತ್ತು ಜಿಲ್ಲಾ ವಕೀಲರ ಸಂಘದ ಪದಾಧಿಕಾರಿಗಳಾದ ಉಪಾಧ್ಯಕ್ಷ ಶ್ರೀ ರವಿಕುಮಾರ್ ವಾಡೆ, ಶಿವಶಾಣಪ್ಪ ಪಾಟೀಲ್ ಪ್ರಧಾನ ಕಾರ್ಯದರ್ಶಿಗಳು, ಶ್ರೀ ಕೃಷ್ಣ ಬೀರಾದ, ಶ್ರೀ ಅಬ್ದುಲ್ ಹಫೀಜ್, ಇವರೆಲ್ಲರಿಗೂ ಸಹಿತ ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನು ನೀಡಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದಲ್ಲಿ ತಮ್ಮ ಎಲ್ಲ ಶುರುಗಳನ್ನು ಬಿಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಗೌರವಾನ್ವಿತ ಕಿರಿಯ ನ್ಯಾಯವಾದಿ ಮಿತ್ರರು, ಅದೇ ರೀತಿ ಕಿರಿಯ ನ್ಯಾಯವಾದಿ ಮಿತ್ರರು, ನಮ್ಮ ಪ್ಯಾನಲ್ ವಕೀಲರು ಮತ್ತೆ ನಮ್ಮ DLS PLSಗಳು ಮತ್ತು ಜಿಲ್ಲಾ ನ್ಯಾಯಾಲಯದ ಮತ್ತು
ನ್ಯಾಯಾಂಗ ಇಲಾಖೆಯ ಎಲ್ಲ ಸಿಬ್ಬಂದಿ ಮಿತ್ರರು, ಮಾಧ್ಯಮ ಮಿತ್ರರು, ನಮ್ಮ DLSC ಸಿಬ್ಬಂದಿ ಮತ್ತು ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಲು ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಈ ಒಂದು ವೇದಿಕೆ ಪರವಾಗಿ ಮತ್ತು ತಮ್ಮೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಇಷ್ಟಪಡ್ತೇನೆ. ಈಗ ಗೌರವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಅವರ ನಿರ್ದೇಶನದಂತೆ ರಾಷ್ಟ್ರೀಯ ಗೀತೆ ಹಾಡಲಾಗುವುದು. ಅದಕ್ಕಾಗಿ ಸ್ಥಳಗಳಿಗೆ ಕೊಡಬೇಕು ಅಂತ ಹೇಳಿ ಕೋರುತ್ತೇನೆ. जनगणमन अधिनायक जय हे भारत भाग्य विधाता पंजाब सिंध गुजरात मराठा द्राविड उत्कल गंगा विंध्य हिमाचल यमुना गंगा उच्छल जलधि तरंगा तव शुभ नामे जागे तव शुभाशिष मागे गाहे तव जय गाथा जनगण मंगलदायक जय हे भारत भाग्य विधाता जय हे जय हे जय हे जय 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 हे बोलो भारत माता की वंदे